ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ. ಬೇಕು ನ್ಯಾಯ ಬೇಕು, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಸಚಿವ ಸ್ಥಾನಕ್ಕಾಗಿ ಹೋರಾಟ. ವಿಜಯಪುರದಲ್ಲಿ ಶಿವಾನಂದ ಪಾಟೀಲ್ಗೆ ಸಚಿವ ಸ್ಥಾನ ಬೇಕೇ ಬೇಕು, ಸಿಗಲೇಬೇಕು. ಶಿವಾನಂದ ಪಾಟೀಲ್ಗೆ ಸಚಿವ ಸ್ಥಾನ ಸಿಗಲೇಬೇಕು. ವಿಜಯಪುರ ಜಿಲ್ಲೆಯಲ್ಲಿ ಶಿವಾನಂದ ಪಾಟೀಲ್ಗೆ ಸಚಿವ ಸ್ಥಾನ ಸಿಗಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು, ಶಿವಾನಂದ ಪಾಟೀಲ್ಗೆ ಸಚಿವ ಸ್ಥಾನ ಸಿಗಲೇಬೇಕು. ಶಿವಾನಂದ ಪಾಟೀಲ್ ಸಚಿವ ಸ್ಥಾನ ಸಿಗಲೇಬೇಕು. ಒಂದು ವೇಳೆ ಸಿಗದೇ ಇದ್ರೆ ಉಗ್ರ ಹೋರಾಟ ಮಾಡ್ತೇವೆ. ಒಂದು ವೇಳೆ ಸಿಗದೇ ಇದ್ರೆ ಉಗ್ರ ಹೋರಾಟ ಮಾಡ್ತೇವೆ. ಇಡೀ ಜಿಲ್ಲೆಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೇವೆ. ಈ ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕ ಸ್ಟೇಟ್ ತುಂಬಾ ಹೋರಾಟ ಮಾಡ್ತೇವೆ. ಸ್ವಲ್ಪ ನೀವು ಹಿಂದೆ ಸರ್. ಕರ್ನಾಟಕ ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗಲ್ತೈತಿ. ಈ ಮೊದಲೇ ಪಟ್ಟಿಯಲ್ಲಿ ಒಂದು ಕಂತು ಆಗೈತಿ, ಸಚಿವರಿಗೆ ಸ್ಥಾನ ಕೊಟ್ಟರು. ಬಿಜಾಪುರ ಜಿಲ್ಲೆಗೆ 2 ಸಚಿವ ಸ್ಥಾನ ಕೊಡೋದು ಯಾವಾಗಲೂ ರೂಢಿ ಇತಿಹಾಸ ಐತಿ. ಈಗ ಈ 2ನೇ ಪಟ್ಟಿಯಲ್ಲಿ ಶಿವಾನಂದ ಪಾಟೀಲರಿಗೆ ಸಚಿವ ಸ್ಥಾನ ಕೊಡಬೇಕಂತ ನಮ್ಮ ಬೇಡಿಕೆ ಇದೆ. ಯಾಕಂದ್ರೆ ಹಿಂದೂ ಸಚಿವರಾಗಿ ಸಾಕಷ್ಟು ಒಳ್ಳೆಯ ಕಾರ್ಯ ಅಭಿವೃದ್ಧಿಗಳನ್ನು ಮಾಡ್ಯಾರ. ಆಮೇಲೆ ಕಾರ್ಮಿಕರು, ರೈತಾಪಿ ವರ್ಗಕ್ಕೆ ಎಲ್ಲೆಲ್ಲಿ ಅನ್ಯಾಯ ಆಗೈತಿ ಅಲ್ಲಿ ಹೋರಾಟಗಳ ಮುಖಾಂತರ ಅವರಿಗೆ ಜೀವ ಮುಟ್ಟಿದ ಮೇಲೆ ಅಲ್ಲಿಗೆ ಹೋಗಿ ನ್ಯಾಯ ಒದಗಿಸಿಕೊಟ್ಟಾರ. ಆದ ಕಾರಣ ಶಿವಾನಂದ ಪಾಟೀಲರಿಗೆ ಮತ್ತೊಂದು ಸಾರಿ ಸಚಿವ ಸ್ಥಾನ ಕೊಡಬೇಕಂತ ನಮ್ಮ ಸಂಘಟನೆ ವತಿಯಿಂದ ಬೇಡಿಕೆ ಇದೆ. ಈಗಾಗಲೇ ಒಂದು ಸುತ್ತಿನ ಸಚಿವ ಸ್ಥಾನವನ್ನು ನೀಡಿ ಎಲ್ಲರೂ ಶಿವಾನಂದ ಪಾಟೀಲ್ರಿಗೆ ಕೊಟ್ಟಿದ್ದರು. ಈ ಸಲ ಅವರು ಶಿವಾನಂದ ಪಾಟೀಲ್ರಿಗೆ ಕೊಟ್ಟಿಲ್ಲ, MB ಪಾಟೀಲ್ ಒಬ್ಬರಿಗೆ ಕೊಟ್ಟಿದ್ದಾರೆ. ಈ ಹಿಂದಿನ ದಿನಮಾನಗಳಲ್ಲಿ ನಮ್ಮ ಶಿವಾನಂದ ಪಾಟೀಲರು ಆರೋಗ್ಯ ಸಚಿವರಾದಾಗ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ದವಾಖಾನೆಯನ್ನು ಮೇಲ್ದರ್ಜೆಗೆ ಏರಿಸಿ ಅವರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇನ್ನು ಮುಂದಾದರೂ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಪತ್ರಕರ್ತರ ವತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನನ್ನ ಹೆಸರು ನಿಂಗರಾಜ್ ಬಿದರ್ಕುನಿ. ಕರ್ನಾಟಕ ಜನತೆಗೆ ನಮಸ್ಕಾರಗಳು. ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಜಿ ಹಾಗೂ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ DK ಶಿವಕುಮಾರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ನಮ್ಮ ಬಸವನ ಬಾಗೇವಾಡಿ ಮತಕ್ಷೇತ್ರದ ಶಿವಾನಂದ ಎಸ್ ಪಾಟೀಲ್ ಸಾಹೇಬರಿಗೆ 2ನೇ ಪಟ್ಟಿಯಲ್ಲಿ ಸಚಿವ ಸ್ಥಾನ ಕೊಡಬೇಕಂತಂದು ಇಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ CM ಅವರಿಗೆ ಯಾಕೆ ಕೊಡ್ಬೇಕಂತಂದ್ರ ಸಚಿವರಾದಕ್ರ ಮಾಡಿ ಕೊಟ್ಟವ್ರು ಯಾರಾದರೂ ಇದ್ರ ಅವರು ಇಲ್ಲ. ಆದ ಕಾರಣ ಅವರು ಸಚಿವ ಸ್ಥಾನ ಕೊಡ್ಬೇಕಂತಂದು ನಾವು ಜಿಲ್ಲಾಧಿಕಾರಿಗಳು ಮನವಿ ಮಾಡ್ಬೇಕಂತ ಪರಸಪ್ಪ ಯಮನಪ್ಪ ನಾಟಿಕ ಅಭಿಮಾನಿಗಳ ಬೇಕು. ಹೋರಾಟ
ಹೋರಾಟ ಸಚಿವ ಸ್ಥಾನ ಸಿಗುವವರೆಗೂ ಹೋರಾಟ. ಮಾನ್ಯ ಶಿವಾನಂದ ಒಂದು ಸುತ್ತಿನ ಸಚಿವ ಸ್ಥಾನವನ್ನು ನೀಡಿ ಎಲ್ಲರೂ ಶಿವಾನಂದ ಪಾಟೀಲ್ರಿಗೆ ಕೊಟ್ಟಿದ್ದರು. ಈ ಸಲ ಅವರು ಶಿವಾನಂದ ಪಾಟೀಲ್ರಿಗೆ ಕೊಟ್ಟಿಲ್ಲ, ಎಂ ಬಿ ಪಾಟೀಲ್ ಒಬ್ಬರಿಗೆ ಕೊಟ್ಟಿದ್ದಾರೆ. ಈ ಹಿಂದಿನ ದಿನಮಾನಗಳಲ್ಲಿ ನಮ್ಮ ಶಿವಾನಂದ ಪಾಟೀಲರು ಆರೋಗ್ಯ ಸಚಿವರಾದಾಗ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ದವಾಖಾನೆಯನ್ನು ಮೇಲ್ದರ್ಜೆಗೆ ಏರಿಸಿ ಅವರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇನ್ನು ಮುಂದಾದರೂ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಪತ್ರಕರ್ತರ ವತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನನ್ನ ಹೆಸರು ನಿಂಗರಾಜ್ ಬಿದ್ರಪಲ್ಲಿ. ಕರ್ನಾಟಕ ಜನತೆಗೆ ನಮಸ್ಕಾರಗಳು. ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಜಿ ಹಾಗೂ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ನಮ್ಮ ಬಸವನ ಬಾಗೇವಾಡಿ ಮತಕ್ಷೇತ್ರದ ಶಿವಾನಂದ್ ಎಸ್ ಪಾಟೀಲ್ ಸಾಹೇಬರಿಗೆ 2ನೇ ಪಟ್ಟಿಯಲ್ಲಿ ಸಚಿವ ಸ್ಥಾನ ಕೊಡಬೇಕಂತಂದು ನಮ್ಮ ವಿವಿಧ ಸಂಘಟನೆಗಳ ವತಿಯಿಂದ ನಾವು ಇಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ CM ಸಾಹೇಬರಿಗೆ ಒಂದು ಮನವಿ ಕೊಡ್ಲಕ್ಕೆ ಬಂದೇವಿ. ಅವರಿಗೆ ಯಾಕೆ ಕೊಡ್ಬೇಕಂತಂದ್ರೆ, ಹಿಂದೆ ಸಚಿವರಾದ ಕಬ್ಬಿನ ಸಚಿವರಾದಕ್ರ ಅವರು ರೈತರಿಗೆ ಕಬ್ಬಿನ ದರವನ್ನು ಹೆಚ್ಚಿಗೆ ಮಾಡಿ ಕೊಟ್ಟವ್ರು ಯಾರಾದರೂ ಇದ್ರೆ ಅದು ಶಿವಾನಂದ ಪಾಟೀಲ್ ಸಾಹೇಬರು. ಆದ ಕಾರಣ ಅವರು ಆರೋಗ್ಯ ಸಚಿವರಿದ್ದಕ್ಕರ ಯಾವ ಕಳಂಕ ಅವ್ರ ಮೇಲೆ ಇಲ್ಲ. ಆದ ಕಾರಣ ಅವರು ಈ ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ಅವರಿಗೆ ಸಚಿವ ಸ್ಥಾನ ಕೊಡ್ಬೇಕಂತಂದು ನಾವು ಎಲ್ಲ ವಿವಿಧ ಸಂಘಟನೆ ವತಿಯಿಂದ ನಾವು ಜಿಲ್ಲಾಧಿಕಾರಿಗಳು ಮನವಿ ಮಾಡ್ಬೇಕಂತ ಮನವಿ ಕೊಡ್ಲಕ್ಕೆ ಬಂದಿದ್ದೇವೆ. ನನ್ನ ಹೆಸರು ಬರ್ಸಪ್ಪ ಯಮನಪ್ಪ ನಾಟಿಕರ್, ಭೀಮ ಬೆಳಕು ಪರಿಶಿಷ್ಟ ಕನ್ನಡ ಸ್ವಾಭಿಮಾನಿಗಳ ಸೇವಾ ಸಂಸ್ಥೆ ಸಂಸ್ಥಾಪಕರು. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಸಚಿವ ಸ್ಥಾನ ಸಿಗುವವರೆಗೂ ಹೋರಾಟ, ಎಲ್ಲಿವರೆಗೆ ಹೋರಾಟ, ಸಚಿವ ಸ್ಥಾನ ಸಿಗುವವರೆಗೂ ಹೋರಾಟ. ಮಾನ್ಯ ಶಿವಾನಂದ ಪಾಟೀಲರಿಗೆ ಜಯವಾಗಲಿ, ಮಾನ್ಯ ಶಿವಾನಂದ ಪಾಟೀಲರಿಗೆ ಜಯವಾಗಲಿ. ಸಚಿವ ಸ್ಥಾನ ಸಿಗಲೇಬೇಕು. ಜೈ ಭೀಮ್ರಿ. ಬಾಗೇವಾಡಿ ಮತಕ್ಷೇತ್ರದ ಶಿವಾನಂದ ಎಸ್ ಪಾಟೀಲ್ ಅವರು 6 ಬಾರಿಗೆ ಶಾಸಕರು, 2 ಬಾರಿಗೆ ಸಚಿವರು. ಅವರಂಥ ಒಳ್ಳೆಯ ಕೆಲಸ ಮಾಡೋರು ನಮ್ಮ 224 MLA ಒಳಗೆ ಯಾರು ಸಿಗೋದಿಲ್ಲಂತ ನನ್ನ ಅಭಿಪ್ರಾಯ. ಅದಕ್ಕಾಗಿ ಈ 2ನೇ ಲಿಸ್ಟ್ನಲ್ಲಿ ನಾವು ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಮತ್ತು ನಮ್ಮ ಕರ್ನಾಟಕದ ಉಸ್ತುವಾರಿಯಾದ ರಣಜಿತ್ ಸಿಂಗ್ ಸುರ್ಜೇವಾಲರು ಮತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರು ಮತ್ತು ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧೀಜಿಯವರು ಮತ್ತು ಶ್ರೀಮತಿ ಸೋನಿಯಾ ಗಾಂಧಿಯವರು ಮನವಿ ಕಳಕಳಿಯಿಂದ ಕೇಳ್ಕೊಳ್ತೀವಿ. ನಾವು ಜೇರ್ಕರ್ತವ್ರು ಮಿನಿಟ್ ಕೊಡ್ಲಿಕ್ಕಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀವಿ. ಸದಾಶಿವ ಕೊಡಬೈಗರು, ಪತ್ರಿಕೆ ಮಾಧ್ಯಮ, ಸಂಯುಕ್ತ ಭಾರತ ವಾರ ಪತ್ರಿಕೆ. ನಾವು ಸರ ಇವ್ರದೊಂದು ಎರಡವ್ರಿ, ಇವ್ರದೊಂದು ಅಲ್ಲಿ ಈಶ್ವರ್ ಕೊಡೋದ್ರಿ ಘೋಷಣೆ ಆಗಿ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ಸಚಿವ ಸ್ಥಾನ ಬೇಕು. ಮಾನ್ಯ ಶಿವಾನಂದ ಪಾಟೀಲರಿಗೆ ಜಯವಾಗಲಿ, ಸಚಿವ ಸ್ಥಾನ ಕೊಡಲೇಬೇಕು. ಮಾನ್ಯ ಶಿವಾನಂದ ಪಾಟೀಲರಿಗೆ ಸಚಿವ ಸ್ಥಾನ, ನ್ಯಾಯಕ್ಕಾಗಿ ಹೋರಾಟ, ಅದಕ್ಕಾಗಿ ಹೋರಾಟ, ಸಚಿವ ಸ್ಥಾನಕ್ಕಾಗಿ ಹೋರಾಟ. ವಿಜಯಪುರದಲ್ಲಿ ಶಿವಾನಂದ ಪಾಟೀಲರಿಗೆ ಸಚಿವ ಸ್ಥಾನ ಬೇಕೇ ಬೇಕು, ಸಿಗಲೇಬೇಕು. ಶಿವಾನಂದ ಪಾಟೀಲರಿಗೆ ಸಚಿವ ಸ್ಥಾನ ಸಿಗಲೇಬೇಕು. ಸಿಗಲೇಬೇಕು. ವಿಜಯಪುರ ಜಿಲ್ಲೆಯಲ್ಲಿ ಶಿವಾನಂದ ಪಾಟೀಲ್ ಸಚಿವ ಸ್ಥಾನ ಸಿಗಲೇಬೇಕು. ಸಿಗಲೇಬೇಕು. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಶಿವಾನಂದ ಪಾಟೀಲ್ ಸಚಿವ ಸ್ಥಾನ ಸಿಗಲೇಬೇಕು. ಸಿಗಲೇಬೇಕು. ಶಿವಾನಂದ ಪಾಟೀಲ್ ಸಚಿವ ಸ್ಥಾನ ಸಿಗಲೇಬೇಕು. ಸಿಗಲೇಬೇಕು. ಒಂದು ವೇಳೆ ಸಿಗದೇ ಇದ್ರೆ ಉಗ್ರ ಹೋರಾಟ ಮಾಡ್ತೇವೆ. ಒಂದು ವೇಳೆ ಸಿಗದೇ ಇದ್ರೆ ಉಗ್ರ ಹೋರಾಟ ಮಾಡ್ತೇವೆ. ಇಡೀ ಜಿಲ್ಲೆಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೇವೆ. ಈ ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕ ಸ್ಟೇಟ್ ತುಂಬಾ ಹೋರಾಟ ಮಾಡ್ತೇವೆ. ಮಾತಾಡ್ತಾರೆ. ಮಾತಾಡ್ರಿ.
ಮುಂದೆ ಹೋಗೋಣ ಇಲ್ಲಿ. ಹಾಂ ಬರ್ರಿ ಎಲ್ಲ ಬರ್ರಿ ಮುಂದೆ ಬನ್ನಿ. ಕರ್ನಾಟಕ ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗಲ್ತೈತಿ. ಈ ಮೊದಲೇ ಪಟ್ಟಿಯಲ್ಲಿ ಒಂದು ಕಂತು ಆಗೈತಿ, ಸಚಿವರಿಗೆ ಸ್ಥಾನ ಕೊಟ್ಟರು. ಬಿಜಾಪುರ ಜಿಲ್ಲೆಗೆ 2 ಸಚಿವ ಸ್ಥಾನ ಕೊಡೋದು ಯಾವಾಗಲೇ ಆಗಲಿ ರೂಢಿ ಐತಿ, ಇತಿಹಾಸ ಐತೆ. ಈಗ ಈ 2ನೇ ಪಟ್ಟಿಯಲ್ಲಿ ಶಿವಾನಂದ ಪಾಟೀಲರಿಗೆ ಸಚಿವ ಸ್ಥಾನ ಕೊಡಬೇಕಂತ ನಮ್ಮ ಬೇಡಿಕೆ. ಯಾಕಂದರೆ ಹಿಂದೂ ಸಚಿವರಾಗಿ ಸಾಕಷ್ಟು ಒಳ್ಳೆಯ ಕಾರ್ಯ ಅಭಿವೃದ್ಧಿಗಳನ್ನು ಮಾಡ್ಯಾರ. ಆಮೇಲೆ ಕಾರ್ಮಿಕರು, ರೈತಾಪಿ ವರ್ಗ ಎಲ್ಲೆಲ್ಲಿ ಅನ್ಯಾಯ ಆಗೈತಿ ಅಲ್ಲಿ ಹೋರಾಟಗಳ ಮುಖಾಂತರ ಅವರಿಗೆ ಕಿವಿ ಮುಟ್ಟಿದ ಮೇಲೆ ಅಲ್ಲಿಗೆ ಹೋಗಿ ನ್ಯಾಯ ಒದಗಿಸಿಕೊಟ್ಟಾರು. ಆದ ಕಾರಣ ಶಿವಾನಂದ ಪಾಟೀಲರಿಗೆ ಮತ್ತೊಂದು ಸಾರಿ ಸಚಿವ ಸ್ಥಾನ ಕೊಡಬೇಕಂತ ನಮ್ಮ ಸಂಘಟನೆ ವತಿಯಿಂದ ಬೇಡಿಕೆ ಇದೆ. ನಗರ ಪ್ರದೇಶದಲ್ಲಿ ಮನೆ ಬಿದ್ದು ಸರ್, ನಿರ್ಗತಿ ಇದು ಐತ್ರಿ ಸರ್. ಸಾವಿರದ